ನಾನು ಹೇಳಿದೆ ನಿಮ್ಗೆ ಅವಾಗಲೇ ಇಂಟ್ರಿಮ್ ಬಜೆಟಲ್ಲಿ 47,60,000 ಕೋಟಿ ರೂಪಾಯಿ. ಹೌದು. ಅಥವಾ 47 ಲಕ್ಷ 48 ಲಕ್ಷ ಅಂತ ಅನ್ಕೊಳ್ಳೋಣ, 47 ಲಕ್ಷ ಅಂತ ಅನ್ಕೊಳ್ಳೋಣ. ಅಷ್ಟು ಬಜೆಟನ್ನು ಮುಂದುವರಿಸಿದ್ರು. ಈ ಹಂತಕ್ಕೂ ಕೂಡ ನನ್ನ ಪ್ರಕಾರ ಅದನ್ನೇ ಒಂದು ಸ್ವಲ್ಪ ಟ್ವೀಕ್ ಮಾಡಿ ಮುಂದುವರಿಸುವ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ. ಇಟ್ ವಿಲ್ ಬಿ ಸಮ್ವೇರ್ ಬಿಟ್ವೀನ್ 47 lakh to 50 lakh crore rupees ಅಂತ ನನಗನ್ಸುತ್ತೆ. ಭಾರತದ 47 ಲಕ್ಷ ಕೋಟಿ ರೂಪಾಯಿಗಳ ಇಂಟ್ರಿಮ್ ಬಜೆಟ್ ಅನ್ನ ಉದಾಹರಣೆಯಾಗಿ ನಾವು ತಗೊಳ್ಳೋಣ. ಅದನ್ನು ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಒಂಚೂರು ಸಿಂಪ್ಲಿಫೈ ಮಾಡಿಬಿಡ್ತೀನಿ ಅದನ್ನು. ನೀವು 47 ರೂಪಾಯಿ ಬಜೆಟ್ ಮಂಡಿಸ್ತೀರಿ. ಅಂದ್ರೆ 47 ರೂಪಾಯಿ ಆಯ ವ್ಯಯ ಶರತ್ ಹುಣಸೂರು ಮಂಡಿಸ್ತಾರೆ ನಾಳೆ. ರೆವೆನ್ಯೂ ಬೇಕಲ್ಲ ನಿಮಗೆ? ಹೌದು ಹೌದು ಹೌದು. ಎಷ್ಟು ರೆವೆನ್ಯೂ? ಫಾರ್ ಎಕ್ಸಾಂಪಲ್ ಅದನ್ನು ನಾವು 47 ಲಕ್ಷ ರೂಪಾಯಿಗೆ ನಾವು 47 ಲಕ್ಷ ಕೋಟಿ ರೂಪಾಯಿಗೆ ನಾವು ಅದನ್ನು ಕನ್ಸಿಡರ್ ಮಾಡಿದಾಗ ನಮ್ಮ ರೆವೆನ್ಯೂ 30 lakh crore rupees, which is very good, which is again good. 30 lakh crore rupees ರೆವೆನ್ಯೂ ಬರ್ತಾ ಇದೆ ನಮಗೆ. ಬೇರೆ ಬೇರೆ ಮೂಲಗಳಿಂದ. ಯಾವ್ಯಾವ ಮೂಲ? ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಕ್ಟರ್, ಬೇರೆ ಬೇರೆ ಇಂಡಸ್ಟ್ರೀಸ್, IT ಸೆಕ್ಟರ್, ಬೇರೆ ಬೇರೆ ಕಡೆಗಳಿಂದ 30 ಲಕ್ಷ ಕೋಟಿ ರೂಪಾಯಿನಷ್ಟು ನಮಗೆ ಆದಾಯ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಕೊರತೆಯನ್ನ ಭಾರತ ಸರ್ಕಾರ ಅಥವಾ ವಿತ್ತ ಇಲಾಖೆ ನಿಭಾಯಿಸಬೇಕಾದಂತ ಕೆಲಸ ಮಾಡಬೇಕಾಗತ್ತೆ. ಅದೇನು ಅಂತ ನಾನು ಹೇಳ್ತೀನಿ ಕೇಳಿ. ಆ 30 ಲಕ್ಷ ಕೋಟಿ ರೂಪಾಯಿಗಳ ರೆವೆನ್ಯೂ ಏನು ಬರ್ತಾ ಇದೆ, ಅದರಲ್ಲಿ 27 ಲಕ್ಷ ಕೋಟಿ ರೂಪಾಯಿಗಳ ರೆವೆನ್ಯೂ ಏನಿದೆ ಅದು ತೆರಿಗೆಯಿಂದ ಬರುವ ರೆವೆನ್ಯೂ ಆಗಿದೆ. ಅದೇ ಜಾಸ್ತಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ತೆರಿಗೆಯೇತರ ರೆವೆನ್ಯೂ, ನಾನ್ ಟ್ಯಾಕ್ಸ್ ರೆವೆನ್ಯೂ. ಏನು ನಾನ್ ಟ್ಯಾಕ್ಸ್ ರೆವೆನ್ಯೂ? ಲೈಸೆನ್ಸ್ ಇಂದ ಬರುತ್ತೆ. ಲೈಸೆನ್ಸು ಮತ್ತು RBI ಕೊಡುವ ಡಿವಿಡೆಂಟು, ಅದರ ಜೊತೆಗೆ ರಾಯಲ್ಟಿ ಮತ್ತು ಡಿಸ್ಇನ್ವೆಸ್ಟ್ಮೆಂಟು ಮತ್ತು ಅಸೆಟ್ ಮಾನಿಟೈಸೇಷನ್, ಈ ಥರದ್ದೆಲ್ಲ ಒಂದಿಷ್ಟಿದೆ. ಅಸೆಟ್ಗಳನ್ನು ಮಾನಿಟೈಸ್ ಮಾಡ್ಕೊಳ್ಳೋದು ಆ ಥರದ್ದು. ಅದರ ಜೊತೆಗೆ RBI ಡಿವಿಡೆಂಡು ಅದರಲ್ಲಿ 1.5 ಲಕ್ಷ ಕೋಟಿ ಕೊಟ್ಟಿದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ 47 ಲಕ್ಷ ಕೋಟಿ ರೂಪಾಯಿಗಳ ನಮ್ಮ ಬಜೆಟ್ನಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳು ನಮಗೆ ರೆವೆನ್ಯೂ ಬಂದರೆ 27 ಲಕ್ಷ ಕೋಟಿ ರೂಪಾಯಿಗಳು ನಮಗೆ ಅದರಲ್ಲಿ ತೆರಿಗೆಯಿಂದ ಬಂದರೆ ನಮಗೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಬಂದಿದ್ದು ಬರೀ 3 ಲಕ್ಷ ಕೋಟಿ ಅಷ್ಟೇ. ಹೆಚ್ಚು ಮಾಡಬೇಕಲ್ಲ ಅದು. ಎಕ್ಸಾಕ್ಟ್ಲಿ, ಬ್ಯೂಟಿಫುಲ್. ವಾಟ್ ಯು ಸೆಡ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಅದರಲ್ಲಿ RBI ನಮಗೆ ಡಿವಿಡೆಂಡ್ ಕೊಟ್ಟಿದೆ 1.5 ಲಕ್ಷ ಕೋಟಿ. ಅಂದ್ರೆ ನಿಮಗೆ ಅಲ್ಲಿ 28.5 ಲಕ್ಷ ಕೋಟಿ ಅಲ್ಲೇ ಬಂದ್ಬಿಡ್ತು. ಹೌದು. ಇನ್ನು 1.5 ಲಕ್ಷ ಕೋಟಿ ಮಾತ್ರ ಇಡೀ ಭಾರತಕ್ಕೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಬರ್ತಾ ಇದೆ. ಅಲ್ಲಿ ಜಾಸ್ತಿ ಮಾಡಬೇಕು. ಹೆಂಗೆ ಮಾಡೋದು ಸರ್? ಹೆಚ್ಚು ಮಾಡಬೇಕಂದ್ರೆ ಅದನ್ನ ಲೈಸೆನ್ಸ್ ಮೂಲಕ, ರಾಯಧನವನ್ನ ಜಾಸ್ತಿ ಮಾಡೋ ಮೂಲಕ. ನಾನು ಹೇಳಿದ್ನಲ್ಲ, ಡಿಸ್ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಆಲ್ವೇಸ್ ಬ್ಯಾಡ್. ಬಹಳ ಜನ ಹೇಳ್ತಾರೆ ಇಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನೀವು ಸರ್ಕಾರಿ ದೊಡ್ಡ ದೊಡ್ಡ ಸಂಸ್ಥೆಗಳ ಕತ್ತು ಹಿಸುಕದಂಗಾಗತ್ತೆ. ನಾಟ್ ಆಲ್ವೇಸ್. ನೀವೆಲ್ಲೋ ಒಂದು ಸಂಸ್ಥೆ ನರಳ್ತಾ ಇದೆ, ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದೆ ಅಂತಂದ್ರೆ ಅದನ್ನ ನೀವು ಪ್ರೈವೇಟೈಸೇಷನ್ ಮಾಡಿದ್ರೆ ಅಥವಾ ಮತ್ತೊಂದೇನೋ ಮಾಡಿದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ ಅದನ್ನ ಮಾಡಿದ್ರೆ, ಮತ್ತು ಅಸೆಟ್ ಮಾನಿಟೈಸೇಷನ್, ಅಸೆಟ್ಗಳಿದ್ದಾಗ ಅದನ್ನ ಮಾನಿಟೈಸ್ ಮಾಡಿಕೊಳ್ಳುವಂತ ಪ್ರಯತ್ನ ಪಟ್ರೆ ನಿಮಗೆ ಇನ್ನೂ 1 4 ಲಕ್ಷ ಕೋಟಿನೋ ಇನ್ನೂ 3 ಲಕ್ಷ ಕೋಟಿನೋ ನೀವು ದುಡ್ಡನ್ನ ಜಾಸ್ತಿ ಮಾಡಿಕೊಳ್ಳಬಹುದಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.